ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತುಂಬ ಫೇಮಸ್ ಆಗಿರುವಂಥ, ತುಂಬ ರುಚಿಯಾಗಿರುವಂತಹ ಬೆಳ್ಳುಳ್ಳಿ ಕಬಾಬ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ನಾನಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಕಬಾಬ್ ಆಗಿರೋದ್ರಿಂದ ಇಲ್ಲಿ ನಾನು ಒಂದು 4 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಕೂಡ ಹಾಕೋತಾ ಇದ್ದೀನಿ. 4 ಬೆಳ್ಳುಳ್ಳಿ, ಒಂದು 12 ಹಸಿಮೆಣಸಿಕಾಯಿ, 1 ಚಕ್ಕೆ, ಒಂದು 5 ಆಗೋಷ್ಟು ಲವಂಗ, 1 ಇಂಚು ಶುಂಠಿ, 1 ಬೌಲ್ ಆಗೋಷ್ಟು ಕರ್ಬೇವಿನ ಸೊಪ್ಪು. ಇದಕ್ಕೆ ಕರ್ಬೇವಿನ ಸೊಪ್ಪು ಹೈಲೈಟು ಆಗಿರೋದ್ರಿಂದ ಕರ್ಬೇವಿನ ಸೊಪ್ಪು ನಾವು ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ. ಇದು ನಾವು ಇದೇ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಅಕಸ್ಮಾತ್ ಗ್ರೈಂಡ್ ಆಯ್ತಾ ಇಲ್ಲ ಅಂದರೆ ನೀರು ಹಾಕ್ಕೊಳ್ಳೋಣ. ನನಗೂ ಗ್ರೈಂಡ್ ಆಗಲಿಲ್ಲ ಅಂದರೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಬನ್ನಿ, ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ, ಈಗ ಮಸಾಲೆ ಕೂಡ ರೆಡಿಯಾಗಿದೆ ನೋಡಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರಂತೂ ಒಂದು ಸ್ವಲ್ಪ ಆದರೂ ಹಾಕ್ಕೋಬೇಕು. ನೀರು ಹಾಕ್ಕೊಂಡಿಲ್ಲ ಅಂದರೆ ಎಲ್ಲ ಡ್ರೈ ಇರೋ ಐಟಮ್ ಹಾಕಿರೋದ್ರಿಂದ ನೀರಂಶ ಇರಲ್ವಲ್ಲ, ಅದಕ್ಕೆ ಜಾರಲ್ಲಿ ತಿರುಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ಆಗುತ್ತೆ. ಜಾಸ್ತಿ ಇಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ನಾನು ಕೂಡ ನೀರು ಹಾಕ್ಕೊಂಡೆ ಪೇಸ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾವೀಗ ಮೈದಾ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಮೈದಾ ಹಸಿಟ್ಟು. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಚಿಕನ್ಗೆ ತೊಗೊಂಡಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ಕಸ್ತೂರಿ ಮೇಥಿ, ಮೊಸರು, ಒಂದು ಸ್ವಲ್ಪ ಕೂಡ ಮೊಸರು, ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಮೊಸರು ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಪುಡಿ ಉಪ್ಪನ್ನ ಹಾಕ್ಕೊಳ್ಳಿ, ಕಲ್ಲುಪ್ಪು ಹಾಕಕ್ಕೆ ಹೋಗ್ಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮೊಟ್ಟೆನೂ ಕೂಡ ಹಾಕ್ಕೊಳ್ಳೋಣ. ಮೊಟ್ಟೆ ಜೊತೆಗೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಹಾಕ್ಕೋಬೇಕು. ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮೊದಲೇ ಹಿಟ್ಟೆಲ್ಲ ಕಲಸಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ. ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನೀಗ ಒಂದು ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ನಾವು ಮಾಮೂಲಿ ಕಬಾಬ್ ಮಾಡೋಕ್ಕಿಂತ ಈ ಕಬಾಬು ತುಂಬಾ ರುಚಿಯಾಗಿರುತ್ತೆ. ಇದು ಹೈಲೈಟಾಗಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನೆಲ್ಲ ಒಂದೇ ಮೆಜರ್ಮೆಂಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಉಪ್ಪು ಎಲ್ಲ ಕ್ಲೀನಾಗಿ ಹಿಡಿದಿರುತ್ತೆ. ಆವಾಗ ನಾವು ಎಣ್ಣೆಯಲ್ಲಿ ಕರಿಬೋದು. ನೋಡಿ, ಈಗ ಎಲ್ಲನೂ ಚಿಕನ್ನು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ನಾವು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು ಅರ್ಧ ಗಂಟೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ಥರ ನೆನೆಸ್ಕೊಂಡ್ರೆ ಸಾಕು. ಎಣ್ಣೆಯಲ್ಲಿ ಬೇಗ ಕರ್ಕೋಬೋದು. ನೋಡಿ, ಈಗ ಒಂದು ಅರ್ಧ ಗಂಟೆ ಚಿಕನ್ನು ಚೆನ್ನಾಗಿ ಮಸಾಲೆಲೆಲ್ಲ ನೆಂದಿದೆ. ಈಗ ಒಂದು ಬಾಣಲಿನೂ ಕೂಡ ಇಟ್ಕೊಂಡಿದ್ದೀನಿ. ಅದಕ್ಕೆ ಕರಿಯೋದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬನ್ನಿ, ಈಗ ಮಸಾಲೆ ಕಬಾಬ್ ಎಲ್ಲ ಕಲಸಿ ರೆಡಿಯಾಗಿದೆ. ಈಗ ನಾನು ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಹಾಕಿದ್ರೆ ಸಾಕು. ನೀವು ಕಡಲೆ ಹಸಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಬರೀ ಅಕ್ಕಿ ಹಸಿಟ್ಟು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ, ಕ್ರಿಸ್ಪಿಯಾಗಿ ಬರಲಿ ಅನ್ನೋಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ.
ಜೊತೆಗೆ ಈಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಕೂಡ ಕಾದಿದೆ. ಒಂದೊಂದೇ ಪೀಸ್ಗಳನ್ನ ಹಾಕ್ಕೊಳ್ಳೋಣ. ಎಣ್ಣೆ ಎಷ್ಟು ಮುಳುಗುತ್ತೋ ಅಷ್ಟು ಪೀಸ್ ಹಿಡ್ದಷ್ಟು ಹಾಕ್ಕೊತಾ ಹೋಗ್ಬೋದು. ಈಗ ಎಲ್ಲ ಎಣ್ಣೆ ಮುಳುಗೋಷ್ಟು ನಾನು ಪೀಸ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸೋದ್ರಿಂದ ಒಳಗೆ ಬೆಂದೇ ಇರಲ್ಲ, ಮೇಲೆ ಮಾತ್ರ ಬೆಂದೋಗಿರುತ್ತೆ. ಅಕ್ಕಿ ಹಸಿಟ್ಟಾಗಿರೋದ್ರಿಂದ ಬೇಗ ಕಲರ್ ಬಂದುಬಿಡುತ್ತೆ. ಹಂಗಾಗಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಕೂಡ, ಕ್ರಿಸ್ಪಿಯಾಗಿ ಕಾಣ್ತಾ ಇದೆ. ಸ್ವಲ್ಪನೂ ಮಸಾಲೆ ಏನು ಬಿಟ್ಕೊಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಎತ್ಕೊಂಡ್ಬಿಡೋಣ. ಮತ್ತು ಉಳಿದಿರೋಂಥ ಪೀಸ್ನು ಕೂಡ ಅದೇ ರೀತಿ ಹಾಕ್ಕೊಳ್ಳೋಣ. ನೋಡಿ, ಈಗ 2ನೇ ಒಬ್ಬೆ ಹಾಕ್ಕೊಂಡಿದ್ದು ಅದು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಎಲ್ಲ ಎತ್ಕೊಬಿಡೋಣ. ಈಗ ಎಲ್ಲನೂ ಕೂಡ ಎತ್ಕೊಂಡಾಗಿದೆ ಒಂದು ಟ್ರಿಪ್ಪಲ್ಲಿ. ಮತ್ತೆ ಇನ್ನೊಂದು ಟ್ರಿಪ್ ಇದನ್ನು ಬೇಯಿಸ್ಕೋಬೇಕು. ಯಾಕೆಂದರೆ ಒಳಗಡೆ ಬ್ಲಡ್ ಅಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಸೆಕೆಂಡ್ ಟ್ರಿಪ್ಪು ಕೂಡ 2 ನಿಮಿಷ ಅಥವಾ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಲ್ಲ ಒಂದೇ ಸಲ ಹಾಕಿ ಬೇಯಿಸ್ಕೊಬಿಡೋಣ. ಇದಕ್ಕೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಎಲ್ಲ ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು 1 ಸೆಕೆಂಡ್ ಬಿಟ್ಟು ಎತ್ಕೊಬಿಡೋಣ. ಸಾಕು, ಜಾಸ್ತಿ ಏನು ಇದಾಗಲ್ಲ. ಈಗ 2 ನಿಮಿಷ ಎಲ್ಲ ಬೆಂದಿದೆ, ಕರಿಬೇವಿನ ಸೊಪ್ಪು ಕೂಡ ಫ್ರೈ ಆಗಿದೆ. ಈಗ ಇದನ್ನೆಲ್ಲನೂ ಎತ್ಕೊಬಿಡೋಣ. ಸ್ಟವ್ ಆಫ್ ಮಾಡಿ ಎತ್ಕೊಳ್ಳೋಕೆ ಹೋಗಬೇಡಿ, ಏಕೆಂದರೆ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ. ಎಳ್ಕೊಳ್ಳೋದ್ರಿಂದ ಸ್ಟವ್ ಆನಲ್ಲೇ ಇಟ್ಕೊಂಡು ಎಲ್ಲ ಕಬಾಬ್ನು ಎತ್ಕೋಬೇಕು. ಈ ರೀತಿ ಮತ್ತೆ ಜಾಲರಿಗೆ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಕಬಾಬು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಚಂದ್ರವ್ರು ಹೇಳೋ ಥರ ಒನ್ಸ್ ಮೋರ್ ಅಂದ್ಕೊಂಡೆ ತಿನ್ಬೇಕು ನಾವೆಲ್ಲ. ತುಂಬಾ ಇಷ್ಟಪಟ್ಟು ಎಲ್ಲ ಮಕ್ಕಳು ಕೂಡ ತಿಂತಾರೆ, ದೊಡ್ಡವರು. ಅವ್ರಿಗೆಲ್ಲ ಸಂಡೇ ಕೂಡ ಮಾಡಿ ಕೊಡೋದ್ರಿಂದ ಬೇಗನೆ ಆಗುತ್ತೆ. ತುಂಬ ಚೆನ್ನಾಗೇ ಬೆಂದಿದೆ, ಟೇಸ್ಟು ಕೂಡ ಚೆನ್ನಾಗಿದೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.